ಯುವ ಪೀಳಿಗೆ ದುಶ್ಚಟಗಳಿಗೆ ದಾಸರಾಗದಂತೆ ಅರಿವು ಜಾಗೃತಿ ಮೂಡಿಸುವ ಕೆಲಸ ನಿರಂತರವಾಗಿ ನಡೆಯಬೇಕಿದೆ ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಕರೆ ನೀಡಿದ್ದಾರೆ. ಕುಶಾಲನಗರದ ಶ್ರೀ ವಾಸವಿ ಕಂದಿಕಾ ಪರಮೇಶ್ವರಿ ಟ್ರಸ್ಟ್ ಮತ್ತು ಆರ್ಯವೈಶ್ಯ ಮಂಡಳಿಯಿಂದ ಶ್ರೀ ವಾಸವಿ ಕಂದಿಕಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅಂಗವಾಗಿ ಹಮ್ಮಿಕೊಂಡಿರುವ ವಾಸವಿ ಸಪ್ತಾಹದ ಮೊದಲ ಕಾರ್ಯಕ್ರಮ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಹಿನ್ನೆಲೆ ನಡೆದ ವಾಕಾಥಾನ್ ಸೈಕ್ಲಥಾನ್ಗೆ ಚಾಲನೆ ನೀಡಿ ಮಾತನಾಡಿದರು. ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಸದಾ ನಿಗಾ ವಹಿಸಬೇಕಿದೆ. ಮಾದಕ ವ್ಯಸನಕ್ಕೆ ತುತ್ತಾಗಿ ಜೀವನ ಹಾಳು ಮಾಡಿಕೊಳ್ಳಬಾರದು. ಮಾದಕ ವಸ್ತುಗಳಿಂದ ಹತ್ತಿಕ್ಕುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಹೆಚ್ಚಿನ ಜವಾಬ್ದಾರಿ ತೋರಬೇಕಿದೆ ಎಂದು ಕರೆ ನೀಡಿದರು. ನಮ್ಮ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಅಂಗವಾಗಿ ಬ್ರಹ್ಮಕಲಶೋತ್ಸವ ವಾಸವಿ ಸಪ್ತಾಹ 2026ರ ಈ ಒಂದು ನಮ್ಮ ಏನು ಬ್ಯಾನರ್ ಇದೆ ಅದನ್ನ ಇನಾಗ್ರೇಟ್ ಮಾಡಿ ಈ ಸಂದರ್ಭವನ್ನ ನಮ್ಮ ದಕ್ಷಿಣ ಶಾಸಕರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಮೆಡಿಕಲ್ ಕ್ಯಾಂಪ್ ಇದೆ. 8ನೇ ತಾರೀಕಂತ ವಿವಿಧ ಕಾಮಗಾರಿಗಳು ಅಂದ್ರೆ ಕಾರ್ಯಕ್ರಮಗಳು ಹಾಕೊಂಡಿದ್ದಾರೆ. ಆ ಕನಿಕಾ ಪರಮೇಶ್ವರಿ ನಿರಂತರವಾಗಿ ನಮ್ಮ ಕುಶಾಲನಗರ ಎಲ್ಲಾ ನಾಗರಿಕರಿಗೆ ಆಶೀರ್ವಾದ ಮಾಡಲಿ. ಈ ವಾಸವಿ ಸಪ್ತಾಹ 2026ನೇ ಇಸ್ವಿಲಿ ಅದ್ಭುತವಾಗಿ ನಡಿ ವರ್ಷ ಈ ಕಾರ್ಯಕ್ರಮ ಮಾಡಿಕೊಂಡು ನೀವು ಬರಬೇಕು ಅಂತ ಹೇಳ್ತಾ ನಾನು ನಿಮ್ ಜೊತೆ ನಿಂತ್ಕೋತೀವಿ ಅಂತ ಹೇಳ್ತಾ ಸೇ ನೋ ಟು ಡ್ರಗ್ಸ್, ಸೇ ನೋ ಟು ಟೊಬ್ಯಾಕೋ. ಥ್ಯಾಂಕ್ ಯು. ಪ್ರಾರಂಭ ಆದಂತ ದೇವಸ್ಥಾನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಕುಶಾಲನಗರದ ಅಭಿವೃದ್ಧಿಯಲ್ಲಿ ಆರ್ಯವೈಶ್ಯ ಸಮಾಜದ ಕೊಡುಗೆ ಅಪಾರವಿದೆ ಎಂದರು. ಶೈಕ್ಷಣಿಕ ಕೇಂದ್ರಗಳ ಸ್ಥಾಪನೆ, ಅಪಾರ ಪ್ರಮಾಣದ ಭೂಮಿ ಒದಗಿಸಿ ಊರನ್ನ ಕಟ್ಟುವ ಕೆಲಸ ಮಾಡಿದ್ದಾರೆ. ಇಂದು ಕೂಡ ಆರ್ಯವೈಶ್ಯ ಸಮಾಜ ಹಲವು ಸಮಾಜಮುಖಿ ಕಾರ್ಯಚಟುವಟಿಕೆಗಳಿಂದ ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ ವಿಚಾರವೆಂದರು. ಅವರ ವಾಸವಿ ಜಯಂತಿ ಕಾರ್ಯಕ್ರಮಗಳನ್ನಾಗಲಿ ಇದೆಲ್ಲವೂ ಸಮಾಜಮುಖಿಯಾಗಿರುತ್ತೆ. ಜನರನ್ನ ಮಿಳಿಸಗೊಂಡು ಎಲ್ಲರ ಸಮುದಾಯವನ್ನು ಒಳಗೊಂಡು ಎಲ್ಲರ ಕಾರ್ಯಕ್ರಮವಾಗಿ ಇದು ಊರಿನ ಕಾರ್ಯಕ್ರಮ ರೂಪಿಸುವುದರಲ್ಲಿ ರಚನಾತ್ಮಕವಾಗಿ ಮತ್ತು ಸೃಜನಶೀಲತೆಯಿಂದ ಕೆಲಸ ಮಾಡ್ತಿದ್ದಾರೆ. ಅವರ ಕ್ರಿಯಾಶೀಲತೆ ಹೀಗೆ ಮುಂದುವರಿಯಲಿ, ನಮ್ಮ ನಗರ ಕಟ್ಟುಪಡದಲ್ಲಿ ಅವರ ಪಾತ್ರ ಹೀಗೆ ನಿರ್ವಹಣೆ ಮಾಡ್ತಾ ಇರಲಿ ಅಂತ ಆಶಿಸ್ತಾ, ಬಹುಶಃ ಡ್ರಗ್ಸ್ ಇತ್ಯಾದಿ ಬಗ್ಗೆ ನಮ್ಮ ಶಾಸಕರು ಮಾತನಾಡಿದ್ದಾರೆ. ನಮಗೆ ತಂದೆ ತಾಯಿ ದೃಷ್ಟಿಕೋನದಿಂದ ಮಕ್ಕಳ ಭವಿಷ್ಯತ್ತನ್ನ ಆಲೋಚನೆ ಮಾಡಿ ತಮ್ಮ ಇಡೀ ದುಡಿಮೆಯನ್ನು ಅಲ್ಲಿ ವ್ಯಯ ಮಾಡ್ತಿರುವಂಥ ಮಕ್ಕಳ ಆ ತಂದೆ ತಾಯಿಗಳ ಮನಸ್ಥಿತಿ, ಪೋಷಕರ ಮನಸ್ಥಿತಿಯನ್ನು ನೋಡಿದಾಗ ಮಕ್ಕಳು ಡ್ರಗ್ಸ್ ವ್ಯಸನಕ್ಕೆ ತುತ್ತಾಗಿ ಇಡೀ ಕುಟುಂಬವನ್ನ ವ್ಯಸನಕ್ಕೆ ತಳ್ಳುವ, ದುಃಖಕ್ಕೆ ತಳ್ಳುವಂತ ಪರಿಸ್ಥಿತಿ ಯಾವ ಕುಟುಂಬಕ್ಕೂ ಆಗಬಾರ್ದು ಅಂತ ಹೇಳ್ತಾ ಅಲ್ಲಿ ಜಾಗೃತಿ ಮೂಡಿಸುವ, ಪ್ರಜ್ಞಾವಂತಿಕೆ ಮೂಡಿಸುವ ಕಾರ್ಯಕ್ರಮ ಆಗಲಿ. ಎಲ್ಲಾ ಪ್ರಜ್ಞಾವಂತರಾಗಲಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಕುಶಾಲನಗರ ರೋಟರಿ, ಲಯನ್ಸ್, ಜೆಸಿಐ, ಪತ್ರಕರ್ತರ ಸಂಘ, ಪೊಲೀಸ್ ಇಲಾಖೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ಸ್ಟೂಡೆಂಟ್ ಪೊಲೀಸ್ ಕ್ಯಾಡೆಟ್ಸ್, ಕೊಡಗು ಅಭಿವೃದ್ಧಿ ಸಮಿತಿ, ನಿವೃತ್ತ ಸೈನಿಕರ ಸಂಘ, ಆರ್ಯವೈಶ್ಯ ಮಂಡಳಿ ಅಂಗಸಂಸ್ಥೆಗಳು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು ಕಾರ್ಯಕ್ರಮಕ್ಕೆ ಕೈಜೋಡಿಸಿ ನಡಿಗೆಯಲ್ಲಿ ತೊಡಗಿಸಿಕೊಂಡರು. ಅದನ್ನ ಉದ್ಘಾಟನೆ ಮಾಡಿಕೊಟ್ರು. ಹಾಗೆ ವಾಕೇಥಾನ್ ಮತ್ತು ಸೈಕ್ಲಥಾನ್ ಆ ಕಾರ್ಯಕ್ರಮ ಪಾಲಿಟೆಕ್ನಿಕ್ ಇಂದ FLC ಸರ್ಕಲ್ ವರೆಗೆ ನಾವು ಈ ಜಾಥಾವನ್ನ ತಂದಿದ್ದೀವಿ. ಎಲ್ಲರ ಸಹಕಾರ ನಮ್ಮ ಜೊತೆಗಿದೆ ಅಂತ ಅನ್ಕೊಂಡು ನಾನು ಉಪಯೋಗಿಸೋದಿಲ್ಲ, ಬಳಸೋದಿಲ್ಲ, ಅಂಥವರ ಸ್ನೇಹವನ್ನ ಮಾಡೋದಿಲ್ಲ ಮತ್ತು ಅಂಥವ್ರಿದ್ರೆ ಅವರನ್ನ ಸರಿಪಡಿಸ್ಲಿಕ್ಕೆ ನೋಡ್ತೇನೆ. ನಿಮಗೆ ಸರಿಪಡಿಸ್ಲಿಕ್ಕೆ ಆಗದೋದ್ರೆ ಪೋಷಕರಿಗೆ ಹೇಳಿ, ಶಾಲೆಯ ಅಧ್ಯಾಪಕರು, ಮುಖ್ಯೋಪಾಧ್ಯಾಯರು, ಪ್ರಿನ್ಸಿಪಲ್ಗೆ ಹೇಳಿ, ಇಲ್ಲೂ ಕೊನೆಗೆ ಪೊಲೀಸ್ ಅವರಿಗೆ ತಿಳಿಸಿ. ಒಂದು ದಿನ 2 ದಿನ ನಿಮಗೆ ಜಗಳ ಆಗ್ಬೋದು, ಸಿಟ್ಟು ಮಾಡ್ಕೊಳ್ಬೋದು, ಆದರೆ ಅವನ ಇಡೀ ಭವಿಷ್ಯವನ್ನ, ಅವರ ಇಡೀ ಕುಟುಂಬದ ಭವಿಷ್ಯವನ್ನ ನೀವು ಸರಿ ಮಾಡಿದ ಪುಣ್ಯ ನಿಮಗೆ ಬರುತ್ತೆ. ಆದ್ರಿಂದ ಇದೊಂದು ದೈವಿ ಕಾರ್ಯ. ಸಮಾಜವನ್ನ ನಾವು ಪೂಜಿಸೋದಾದ್ರೆ, ಭೂಮಿಯನ್ನ ಪೂಜಿಸೋದಾದ್ರೆ ಈ ಮಾದಕ ದ್ರವ್ಯವನ್ನ ನಾವು ದೂರ ಮಾಡಬೇಕು. ನಮಸ್ಕಾರ. ನಿರ್ಮಿಸಿರುವಂತಹ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂತಹ ಕೆ ರಾಮರಾಜನ್ ಅವರು ಒಂದು ಮಾತನ್ನ 2 ದಿನಗಳ ಹಿಂದೆ ಹೇಳಿದರು. ಡ್ರಗ್ಸ್ಗೆ ಸಂಬಂಧಪಟ್ಟ ಹಾಗೆ 600 ಪ್ರಕರಣವನ್ನು ದಾಖಲಿಸಿದ್ದೇವೆ ಅಂತ. 600 ಪ್ರಕರಣವನ್ನು ದಾಖಲಿಸಿದೆ ಅಂತ ಹೇಳಿದ್ರೆ ಕೊಡಗಿನಲ್ಲಿ ಯಾವ ಪ್ರಮಾಣದಲ್ಲಿ ಡ್ರಗ್ಸ್ ಪೂರೈಕೆ ಆಗ್ತಾ ಇದೆ, ಡ್ರಗ್ಸ್ ಬಳಕೆ ಆಗ್ತಿದೆ ಅಂತ ಹೇಳೋದನ್ನ ತಿಳಿದುಕೊಳ್ಬಹುದಾಗಿದೆ. ಮೇಡಮ್ ಹೇಳಿದ್ರು, ಡ್ರಗ್ಸ್ನ ದುಷ್ಪರಿಣಾಮಗಳ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು. ಸಮಾಜದ ಎಲ್ಲರಿಗೂ ಗೊತ್ತಿದೆ. ಸಾಕಷ್ಟು ಕುಟುಂಬಗಳು ಇವತ್ತು ಕಣ್ಣೀರಿನಲ್ಲಿ ದಿನ ಕಳೀತಿದ್ದಾರೆ. ಅದಕ್ಕೆ ಕಾರಣ ನೇರವಾಗಿ ಡ್ರಗ್ಸ್. ದೇಶ ವಿದೇಶದಿಂದ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೊಡಗಿಗೆ ಆಗಮಿಸುತ್ತಿದ್ದಾರೆ.
ನಾವೆಲ್ಲರೂ ಹೇಳುವ ಹಾಗೆಯೇ ದಕ್ಷಿಣದ ಕಾಶ್ಮೀರ ಅಂತೇಳಿ ಇಲ್ಲಿಯ ಪ್ರಕೃತಿ ಸೌಂದರ್ಯ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಭೌಗೋಳಿಕ ವೈಶಿಷ್ಟ್ಯತೆಯನ್ನು ಸವಿಯಲು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅದರೊಂದಿಗೆ ಬೇರೆ ಬೇರೆ ಕಾರಣಗಳಿಗಾಗಿ ಮಾದಕ ವಸ್ತುಗಳ ಪೂರೈಕೆ ದೊಡ್ಡ ಪ್ರಮಾಣದಲ್ಲಿ ಕೊಡಗಿನಲ್ಲಿ ನಡೀತಾ ಇದೆ. ನಾನು ಸಹ ಕೆಲವು ವರ್ಷಗಳ ಹಿಂದೆ ಕೊಡಗು ಡ್ರಗ್ಸ್ ಮುಕ್ತ ಆಗಬೇಕು ಅಂತ ಹೇಳುವ ಕಾರಣಕ್ಕಾಗಿ ಡ್ರಗ್ಸ್ ಮುಕ್ತ ಕೊಡಗು ಅಂತ ಹೇಳುವಂಥ ಒಂದು ಅಭಿಯಾನವನ್ನು ಪ್ರಾರಂಭಿಸಿದೆ. ಆ ಸಂದರ್ಭದಲ್ಲಿ ಕೆಲವರು ಹೇಳ್ತಿರು, ಇದು ಏನು ಆಗುತ್ತೆ, ಕೇವಲ ಪ್ರಚಾರಕ್ಕಾಗಿ ಮಾಡ್ತಾ ಇದ್ದಾರೆ ಅಂತೇಳಿ. ನಾನು ಆವಾಗ ಹೇಳಿದೆ, ಈ ಪ್ರಚಾರದಿಂದ ನನಗೇನು ಆಗಬೇಕಾಗಿಲ್ಲ, ಈ ಪ್ರಚಾರವನ್ನು ಬಳಸ್ಕೊಂಡು ವೈಯಕ್ತಿಕವಾಗಿ ನನಗೇನು ಆಗಬೇಕಾಗಿಲ್ಲ ಅಂತ ಹೇಳುವ ಮಾತನ್ನು ಹೇಳಿದೆ. ಆ ನಂತರ ಬಂದಂಥ ಡಾಕ್ಟರ್ ಸುಮನ್ ಪನ್ನೇಕರ್ ಮತ್ತು ಕೆ ರಾಮರಾಜನ್ ಅವರು ಡ್ರಗ್ಸ್ ಪೆಡ್ಲರ್ಗಳನ್ನು, ಸಾಕಷ್ಟು ಡ್ರಗ್ಸ್ ಪೆಡ್ಲರ್ಗಳನ್ನು ಜೈಲಿಗೆ ಕಳಿಸೋದ್ರ ಮೂಲಕ ರಾಮರಾಜನವರು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದರು ಅಂತ ಹೇಳಿದ್ರೆ, ಎಲ್ಲ ಡ್ರಗ್ಸ್ ಪೆಡ್ಲರ್ಗಳು ಕೊಡಗನ್ನ ಬಿಟ್ಟು ನಿರ್ಗಮಿಸಿದರು. ಬಹುಶಃ ಅವರು ಇವತ್ತು ವಾಪಸ್ ಬರುವುದಕ್ಕೆ ಯೋಚನೆ ಮಾಡ್ತಿರ್ಬೋದು. ಆ ವಿರುದ್ಧ ಕಾರ್ಯಾಚರಣೆ ಮಾಡಿದಂಥ SP ಬೆಳಗಾವಿಗೆ ನಿರ್ಗಮಿಸ್ತಾರೆ. ಒಬ್ಬ ವ್ಯಕ್ತಿ ಆಧಾರಿತವಾಗಿ ಇದು ಇರಬಾರ್ದು. ಯಾವೇ SP ಬರಲಿ, ಯಾವ ಪೊಲೀಸ್ ಅಧಿಕಾರಿಗಳಿರಲಿ, ಪೊಲೀಸರು ಮುಕ್ತವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಅವರಿಗೆ 100% ಎಲ್ಲ ಊರಿನಲ್ಲಿ ಯಾರ್ಯಾರು ಪೆಡ್ಲರ್ಸ್ಗಳಿದ್ದಾರೆ, ಯಾರ್ಯಾರು ಇದನ್ನ ವ್ಯಸನಿಗಳಿದ್ದಾರೆ, ಎಲ್ಲ ಪೂರ್ಣ ಪ್ರಮಾಣದ ಮಾಹಿತಿ ಪೊಲೀಸ್ ಇಲಾಖೆಯಲ್ಲಿ ಇದ್ದೇ ಇರುತ್ತೆ. ಸಮಾಜ ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಅವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳನ್ನು, ಆ ಪ್ರತಿನಿಧಿಗಳನ್ನು ಈ ಒಂದು ವೇದಿಕೆಯಲ್ಲಿ ಸೇರಿಸುವುದರ ಮೂಲಕ ಈ ಒಂದು ವಿಚಾರವನ್ನು, ಮಹತ್ವದ ಇಡೀ ಸಮಾಜದ ಆರೋಗ್ಯವನ್ನು ಕಾಪಾಡುವಂಥ ವಿಚಾರವನ್ನು ಕೈಗೆತ್ತಿಕೊಂಡಿದ್ದಕ್ಕೆ ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಯನ್ನು ಹೇಳುತ್ತೇನೆ. ನೀವು ವ್ಯಾಪಾರವನ್ನು ವೃತ್ತಿಯನ್ನು ಮಾಡಿಕೊಂಡು ಬದುಕನ್ನು ರೂಪಿಸಿರುವವರು ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಹೆಜ್ಜೆಯನ್ನು ಮಾಡಿದ್ದಾರೆ. ಇದು ಇಡೀ ಜಿಲ್ಲೆಗೆ ವ್ಯಾಪಿಸಲಿ, ಇಡೀ ರಾಜ್ಯಕ್ಕೆ ವ್ಯಾಪಿಸಲಿ, ಇಡೀ ಭಾರತ ದೇಶದಲ್ಲಿ ವ್ಯಾಪಿಸಿ ಇಡೀ ದೇಶವೇ ಡ್ರಗ್ಸ್ ಮುಕ್ತವಾಗಲಿ. ಕೊಡಗು ಡ್ರಗ್ಸ್ ಮುಕ್ತ ಆಗಬೇಕು ಅಂತ ಹೇಳಿದ್ರೆ ಕೊಡಗಿನ ಹೆಬ್ಬಾಗಿಲು ಆಗಿರುವಂಥ ಕುಶಾಲನಗರದಲ್ಲಿ ಇವತ್ತು ಏನು ಅಡ್ಡಗಟ್ಟಿದ್ದೇವೆ, ಇದೇ ರೀತಿ ಕೊಪ್ಪ ಗೇಟಿನ ಮೂಲಕನೇ ಯಾವ ಮಾದಕ ವಸ್ತು ಕೊಡಗಿಗೆ ಪ್ರವೇಶ ಮಾಡದ ರೀತಿಯಲ್ಲಿ ಕಟ್ಟುವಂಥ ಕೆಲಸವನ್ನು ಎಲ್ಲರೂ ಮಾಡುವ, ಅವರು ಮಾಡಲಿ ಇವರು ಮಾಡಲಿ ಅಂತ ಹೇಳುವಂಥ ಹಿಂಜರಿಕೆ ಬೇಕಾಗಿಲ್ಲ. ಡ್ರಗ್ಸ್ ಮಾಫಿಯಾದಲ್ಲಿ ತೊಡಗಿಸಿಕೊಂಡವರು ಎಷ್ಟು ಪ್ರಭಾವಿಗಳಿದ್ದಾರೆ ಅಂತ ಗೊತ್ತಿದೆ. ಸುಮನ್ ಪನ್ನೇಕರ್ ಅವರನ್ನ ವರ್ಗಾವಣೆಗೆ ಇದೇ ಡ್ರಗ್ಸ್ ಮಾಫಿಯಾ ಕಾರಣ. ಅವರನ್ನು ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಹಾಕಿ ಸತಾಯಿಸುವ ಕೆಲಸವನ್ನು ಮಾಡಿದರು. ಒಂದು ಕೆಟ್ಟ ಸಂದೇಶವನ್ನು ಸಮಾಜಕ್ಕೆ ಕೊಡುವ ಕೆಲಸವನ್ನು ಮಾಡಿದರು. ಆದರೆ ಒಂದು ವಿಚಾರ, ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಒಳ್ಳೆಯ ವಿಚಾರಕ್ಕೆ ಪ್ರಾಣ ತ್ಯಾಗಕ್ಕೂ ನಾನು ಸಿದ್ಧನಿದ್ದೇನೆ. ಬೇಕಾದರೆ ಈ ಮಾಫಿಯಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ಯಾವ ಹೆದರಿಕೆಯೂ ಇಲ್ಲದೆ, ನಿಮಗೆ ಯಾರಿಗೂ ಹೆದರಿಕೆ ಇರ್ಬೋದು, ನನಗೆ ಯಾವ ಹೆದರಿಕೆಯೂ ಅಂಜಿಕೆಯೂ ಈ ವಿಚಾರದಲ್ಲಿ 100% ಇಲ್ಲ. ಈ ಮಾಫಿಯಾವನ್ನು ದೂರ ಮಾಡುವಂಥ, ಈ ವ್ಯಸನ ಮುಕ್ತವಂತ ಸಮಾಜವನ್ನು ಕಟ್ಟುವುದಕ್ಕೆ ಎಲ್ಲರೂ ಕೈ ಜೋಡಿಸುವ. ಗಣಪತಿ ದೇವಸ್ಥಾನದ ಮುಂದೆ ನಾವೆಲ್ಲರೂ ಸೇರಿದ್ದೇವೆ. ಒಳ್ಳೆಯ ವಿಚಾರಕ್ಕೆ ಒಳ್ಳೆಯ ಸಂಕಲ್ಪ ಮಾಡಿಕೊಂಡು, ಇದು ಇವತ್ತು ನಾಳೆ ಆಗುವಂಥ ಕೆಲಸವಲ್ಲ, ಇದರ ಪ್ರಯಾಣ ಸುದೀರ್ಘವಾಗಿ ನಡೆಯುವಂಥದ್ದು. ನಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಆಗುತ್ತೆ ಸಮಾಜ ಎಚ್ಚೆತ್ತುಕೊಳ್ಳುವ ರೀತಿಯಲ್ಲಿ ನಾವೆಲ್ಲರೂ ಕೈ ಜೋಡಿಸುವ ಅಂತ ಹೇಳ್ತಾ ನನಗೆ ಈ ಒಂದು ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಮತ್ತು ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ BR ನಾಗೇಂದ್ರ ಪ್ರಸಾದ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಫೆಬ್ರವರಿ 2ನೇ ತಾರೀಕು ನಡೆಯುತ್ತೆ, 1ನೇ ತಾರೀಕು ಕುಂಭಾಭಿಷೇಕ ನಡೆಯುತ್ತೆ. ಈ ಒಂದು ಅಂಗವಾಗಿ ನಾವು ಈ ಕಾರ್ಯಕ್ರಮವನ್ನು ಮೊದಲನೇ ಕಾರ್ಯಕ್ರಮವಾಗಿ ಆಯ್ಕೆ ಮಾಡಿಕೊಂಡು ಮಾದಕ ವ್ಯಸನ ಮುಕ್ತ ಸಮಾಜ ಎಂಬುವ ಶೀರ್ಷಿಕೆಯಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.